ಅಶ್ವಾವತಿದು ತಟ್ಟೆಕೆರೆ ಬೇರೆ ಬೇರೆ ಟಿ ಬೇಗೂರು ಭಾಗದಲ್ಲಿ ಅವರಿಗೆ ಮಾಹಿತಿ ಇಲ್ಲ. ಬಿ ಜೆ ಪಿನವ್ರಿಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ನಾನು ಮಾಧ್ಯಮದಲ್ಲಿ ಗಮನಿಸಿದೆ, ಪಾಪ ಬಡ ಹೆಣ್ಣುಮಕ್ಕಳು ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥವ್ರನ್ನ, ಟೀ ಮಾಡ್ತಕ್ಕಂಥವ್ರನ್ನ ಹಣ ಕೊಟ್ಟು ಅಶ್ವಾವತಿ ಹೋರಾಟಕ್ಕೆ ಕರ್ಕೊಂಡೋಗಿದ್ರು ಅಂತ ನಾನು ಸಾಮಾಜಿಕ ತಾಣದ ಮಾಧ್ಯಮಗಳಲ್ಲಿ ಗಮನಿಸಿದೆ. ಇದು ದುರದೃಷ್ಟಕರ. ಈ ಕ್ಷೇತ್ರದ ರೈತರಿಗೆ, ಈ ಕ್ಷೇತ್ರದ ಅಂತರ್ಜಲ ಮಟ್ಟ ಕುಸಿದೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಶುದ್ಧೀಕರಿಸಿದ ಸಂಸ್ಕರಿಸಿದ ನೀರನ್ನು ತಂದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಹೋದರೆ ಬಿಜೆಪಿನವರು JDSನವರು ಹೊಟ್ಟೆ ಕಿಚ್ಚು, ಹೊಟ್ಟೆ ಊರಿಗೆ ರೈತರಿಗೆ ಮತ್ತು ಜನಕ್ಕೆ ಅಪಪ್ರಚಾರ ಮಾಡಲಿಕ್ಕೆ ಹೊಟ್ಟೆ ಕಿಚ್ಚಿನಿಂದ ಹೊರಟವರೇ ಹೊರತು ಇದರಿಂದ ಅವರು ಯಶಸ್ಸು ಸಾಧಿಸಲಾರರು. ಬೇಗೂರು ಕೆರೆ ವಿಚಾರದಲ್ಲಿ ನಮ್ಮ ಮುಖಂಡರು ಮುನಿಯಪ್ಪನವರು, ನಮ್ಮ ರಂಗನಾಥ್ ಗೌಡರು, ನಮ್ಮ ಅಲ್ಲಿದ್ದಂಥ ಅರ್ಜುನಣ್ಣವರು, ಗಣೇಶ್ ಅಣ್ಣವರು, ಬೈನಹಳ್ಳಿ ವೆಂಕಟೇಶ್ ಅವರು, ಇನ್ನೂ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರು ನನ್ನ ಗಮನಕ್ಕೆ ತಂದರು. ನಮಗೆ ವೃಷಭಾವತಿ ನೀರು ದೈವಿಕ ಹಿನ್ನೆಲೆಯಲ್ಲಿ ಅಲ್ಲಿ ತಪ್ಪೋತ್ಸವ ಮಾಡೋದ್ರಿಂದ ನಮ್ಗೆ ಬೇಡ ಅಂತ ಹೇಳಿದ್ರು. ನನಗೂ ಅದು ಮಾಹಿತಿ ಇತ್ತು. ಅವರು ಒಂದು ಕೆರೆ ಕೇಳಿದ್ರು, ಬೇಗೂರು ಕೆರೆನ, ನಾನು ಬಿದ್ಲೂರು ಕೆರೆನೂ ಸೇರಿದಂತೆ ಧಾರ್ಮಿಕ ಭಾವನೆಯ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಣೆಗಳನ್ನು ಯಾವ ಕೆರೆಗಳಲ್ಲಿ ಮಾಡ್ತಾರೆ ಆ ಕೆರೆಗೆ ನಾನು ವೃಷಭಾವತಿ, ಯಾಕಂದರೆ ವೃಷಭಾವತಿ ಸಂಸ್ಕರಿಸಿದ ನೀರು ಕುಡಿಲಿಕ್ಕೂ ಸಹ ಯೋಗ್ಯವಾಗಿರ್ತಕ್ಕಂಥದ್ದು, ಆದರೆ ಅದನ್ನು ಕುಡಿಲಿಕ್ಕೆ ಬಯಸಲ್ಲ. ಕಾರಣ ಏನು ಅಂದರೆ ಅದು ಸಂಸ್ಕರಿಸಿದ ನೀರು. ಹಾಗಾಗಿ ಧಾರ್ಮಿಕ ಹಿನ್ನೆಲೆಯಿಂದ ಇರತಕ್ಕಂಥ ಬೇಗೂರು ಕೆರೆಗೆ ಮತ್ತು ಬಿದ್ಲೂರು ಕೆರೆಗೆ ಆ ನೀರು ಕೂಡ ಬಿಡಿಸೋದು ಬೇಡ, ಎತ್ತಿನ ಹೊಳೆ ನೀರನ್ನು ಬಿಡಿಸ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೇನೆ. BJP ಅವ್ರ ಹೋರಾಟ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಅವರೆಲ್ಲ ಒಂದು ಕಡೆ ಹೇಳ್ತಿದ್ರಂತೆ, ಈ MLA ಅವರು ಹೋಗ್ತಾ ಇರೋಂಥ ಸ್ಪೀಡ್ಗೆ MLA ಅವರು ಮತ್ತು ಅವ್ರ ಜೊತೆಲಿರೋ ಮುಖಂಡರು ದಿನ ಬೆಳಗ್ಗೆ ಇದ್ದರೆ ಜನರ ಜೊತೆ, ಜನರ ಕಷ್ಟ ಸುಖದ ಜೊತೆ, ಈ ಕ್ಷೇತ್ರದ ಅಭಿವೃದ್ಧಿ ಜೊತೆ ಅವರೇ. ಈ MLA ಏನಾದರೂ ರಾಜಕೀಯವಾಗಿ ಬೇಕಾಗಬೇಕು ಅಂದರೆ ಈ MLA ವಿರುದ್ಧ ಅಪಪ್ರಚಾರ ಮಾಡಬೇಕು. ಇದೊಂದು ಸಿಕ್ಕದೆ ಮಾಡೋಣ, ಬಟ್ ಇದು ಗೊತ್ತು ಇದೇನೂ ಇಲ್ಲ, ಆದರೂ ರಾಜಕೀಯಕ್ಕೋಸ್ಕರ ಅವ್ರಿಗೆ ಏನಾದರೂ ಕೆಟ್ಟ ಸುತ್ತರಕ್ಕೆ ಮಾಡಬೇಕು ಅಂತ ಮಾಡ್ತಾವ್ರೆ. ಈ ಕ್ಷೇತ್ರದ ಜನರು ದಡ್ರಲ್ಲ. ಈ ಕ್ಷೇತ್ರದ ಜನತೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ವೃಷಭಾವತಿ ಏತ ನೀರಾವರಿ ಯೋಜನೆಯಿಂದ ಕೆಂಗೇರಿ ಮೋರಿ ನೀರು ಬಿಡ್ತಾರೆ ಅಂತ ಹೇಳ್ತಾವ್ರೆ. ನಿಮ್ಮೆಲ್ಲರನ್ನ, ಮಾಧ್ಯಮದ ಸ್ನೇಹಿತರನ್ನ ಮತ್ತು ತಾಲೂಕಿನ ಎಲ್ಲ ರೈತ ಪರ ಮುಖಂಡರುಗಳನ್ನು ಮತ್ತು ವಿವಿಧ ಪರ ಸಂಘಟನೆಗಳ ಮುಖಂಡರುಗಳನ್ನು ನಾನೇ ಖುದ್ದು ಶುದ್ಧೀಕರಣ ಮಾಡ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಕೆಂಗೇರಿ ವೃಷಭಾವತಿ ನೀರನ್ನು ಒಂದೇ ಒಂದು ಡ್ರಾಪು ಸಹ ನಾವು ಈ ಯೋಜನೆಗೆ ಬಳಸ್ಕೊಳ್ಳೋದಿಲ್ಲ. ಸಂಸ್ಕರಣಗೊಂಡಂಥ ನೀರು ಏನು KC ವ್ಯಾಲಿ, HN ವ್ಯಾಲಿ ಯೋಜನೆಯಲ್ಲಿ ಮಾಡಿದ್ರು, ಅದಕ್ಕಿಂತ ಅಡ್ವಾನ್ಸ್ ಆಗಿರುವಂಥ ಮಿಷಿನ್ ತಂದು ಸಂಸ್ಕರಣ ಮಾಡ್ತಾ ಇದ್ದಾರೆ. ಸಂಪೂರ್ಣ ಶುದ್ಧೀಕರಿಸಿದ ನೀರು ನೆಲಮಂಗಲ ತಾಲೂಕಿನ 69 ಕೆರೆಗಳಿಗೆ ಬರ್ತದೆ. ಮೊದಲನೇ ಕೆರೆಗೆ ಸಾವಿರಾರು ಜನರ ಸಾಕ್ಷಿಯಾಗಿ ಶುದ್ಧೀಕರಿಸಿದ ಬೋರ್ವೆಲ್ ಡ್ರಿಲ್ ಮಾಡಿದ್ರೆ ಏನು ನೀರು ಭೂಮಿಯಿಂದ ಹೊರಗಡೆ ಬರುತ್ತೆ, ಆ ಕಲ್ಲರ್ ಇದ್ದರೆ ಮಾತ್ರ ನಾನೂ ಸೇರಿದಂತೆ ಸಾರ್ವಜನಿಕರ ಸಮ್ಮುಖದಲ್ಲಿ ತಿಳಿಸಿ ಅದನ್ನು ಸಾರ್ವಜನಿಕರು ಒಪ್ಪಿದರೆ ನಾನು ಆ ನೀರನ್ನು ಬಿಡಿಸ್ಕೊತೀನಿ. ಆ ಸಾರ್ವಜನಿಕರು ಒಪ್ಪಲಿಲ್ಲ, ಆ ನೀರು ಶುದ್ಧಿಯಾಗಿ ಬಿಳಿ ರೂಪದಲ್ಲಿ ಬರಲಿಲ್ಲ ಅಂದರೆ ಈ ನೀರನ್ನು, ಈ ಯೋಜನೆಯಿಂದ ಬರ್ತಕ್ಕಂಥ ನೀರು ನನಗೆ ಬೇಡ ಅಂತಕ್ಕಂಥ ಹೇಳಿ ನಾನೇ ತಡಿತಕ್ಕಂಥ ಕೆಲಸ ಮಾಡ್ತೀನಿ. BJPಯವರು ಇಷ್ಟೇ ಇದರಲ್ಲಿ ಮಾಡ್ತಾ ಇರೋದು. ಪಾಪ ಈ ಕ್ಷೇತ್ರದಲ್ಲಿ ಇತ್ತೀಚೆಗೊಬ್ಬರು ಭಾಳ, ಅವ್ರ ಬಗ್ಗೆ ನಾನು ಮಾತನಾಡಬಾರ್ದು, ಸ್ವಂತ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಅನ್ಯಾಯ ಮಾಡಬೇಕು ಅಂತ ಬಂದಿದ್ದರು. ಅದು ಅನ್ಯಾಯ, ನಾನು ಒಬ್ಬ ನೊಂದಿರ್ತಕ್ಕಂಥ ವಿಧವೆ ಹೆಣ್ಣುಮಗಳಿಗೆ ಅನ್ಯಾಯ ಆಗೋದು ಬೇಡ, ನ್ಯಾಯಯುತವಾಗಿ ನಾನು ತೀರ್ಮಾನ ಮಾಡೋಣ ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದಕ್ಕೆ ಪಾಪ ಅವರು ಹೊಟ್ಟೆ ಕಿಚ್ಚು, ಹೊಟ್ಟೆ ಊರಿಗೋಸ್ಕರ ಮಾಡ್ತಾ ಇದ್ದಾರೆ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ನಾನು ಯಾರನ್ನೂ ಸಿಂಗ್ಯುಲರಾಗಿ ಮಾತಾಡೋಲ್ಲ, ಯಾರ ಬಗ್ಗರನ್ನು ತಗೊಳ್ಳೋದಿಲ್ಲ. ಈ ಯೋಜನೆ ರೈತರ ಪರವಾಗಿರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥ ಅಂತರ್ಜಲ ಹೆಚ್ಚಿಸಲಿಕ್ಕೆ ಎಷ್ಟು ಗುಣಮಟ್ಟದ ನೀರು ಬೇಕೋ ಆ ನೀರು ಅಷ್ಟೇ ಬರ್ತಕ್ಕಂಥದ್ದು. ನನ್ನ ರೈತರ ಜನಕ್ಕೆ ಅಮೃತ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಹೊತ್ತು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜನಗೆ ವಿಷ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಈ ಹೋರಾಟ